ರಾಶಿ ಧನುರಾಶಿ. ಈ ಧನುರಾಶಿ ಸಂಜಾತರೆಲ್ಲರಿಗೂ ಕೂಡ ವೈಶಾಖ ಮಾಸಕ್ಕೆ ನಮ್ಮ ಆತ್ಮೀಯ ಸ್ವಾಗತ. ವಿಶೇಷವಾಗಿ ಧನುರಾಶಿಯ ಅಧಿಪತಿ 6ನೇ ಮನೆಯಲ್ಲಿ ಶತ್ರುಗ್ರಹ ಯೋಗ, ಇನ್ನು 3 ಗ್ರಹಗಳ ಜೊತೆಗೆ ಗುರು ಹಾಗೂ ಶುಕ್ರ ಹಾಗೂ ಬುಧನ ಯೋಗವನ್ನು ಹೊಂದುತ್ತಾನೆ. ಬುಧಾದಿತ್ಯ ಯೋಗ, ಶುಕ್ರಾದಿತ್ಯ ಯೋಗ, ಬೃಹಸ್ಪತ್ಯಾದಿತ್ಯ ಯೋಗಾದಿಗಳು ಈ 12 ವರ್ಷದಲ್ಲಿ ಬೃಹಸ್ಪತ್ಯಾದಿತ್ಯ ಯೋಗ ವೃಷಭ ರಾಶಿಯಲ್ಲಿ ಉಂಟಾಗಿರುವಂಥದ್ದು. ರಾಶಿ ಅಧಿಪತಿ ಅಂತ ಗುರುವು 6ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಮಾತೆ ನಿಮಗೆ ಶತ್ರುತ್ವವನ್ನು ಉಂಟು ಮಾಡ್ಬೋದು. ಹಾಗಾಗಿ ನಿಮ್ಮ ಮಾತು ಸಂಪೂರ್ಣವಾಗಿ ನಿಮ್ಮ ಮಾತು ನಿಮಗೆ ಶತ್ರುತ್ವವನ್ನು ಉಂಟು ಮಾಡ್ಬೋದು, ಅಥವಾ ನಿಮ್ಮ ಮಾತಿನಿಂದ ನಿಮಗೆ ಶತ್ರುಗಳನ್ನು ಹುಟ್ಟಿಸಬಹುದು. ನೀವು ಆಡಿದ ಮಾತೆ ನಿಮಗೆ ಶತ್ರುವಾಗಿ ಪರಿಣಮಿಸಬಹುದು. ಹಾಗಾಗಿ ಯೋಚನೆ ಮಾಡಿ ಮಾತನಾಡುವುದು, ಸುಸಂಸ್ಕಾರಯುತವಾದ ಪದಗಳನ್ನು ಮಾತ್ರ ಬಳಸ್ತಕ್ಕಂಥದ್ದು ಅತಿ ಉತ್ತಮವಾದಂತಹ ಸಮಯ. ಚತುರ್ಗ್ರಹ ಯೋಗದ ಸಂಪೂರ್ಣ ಫಲಕ್ಕಾಗಿ ನಿತ್ಯ ತಾಯಿ ತಂದೆ ನಮಸ್ಕಾರ ಮಾಡ್ತಾ, ಗುರು ಹಿರಿಯರನ್ನ ಗೌರವಾದರಿಂದ ಕಾಣ್ತಾ ಅವರನ್ನು ಕೂಡ ನಮಸ್ಕರಿಸ್ತಾ ಆಧರಿಸ್ತಾ, ಹಾಗೆ ಗುರು ಗಣಪತಿ ಕುಲ ದೇವತಾ ಆರಾಧನೆಯನ್ನು ಮಾಡ್ತಾ ಬಂದು ಈ ಒಂದು ಸಂಪೂರ್ಣ ಫಲವನ್ನು ಪಡೆಯೋದಕ್ಕೆ 6ನೇ ಮನೆಯಲ್ಲಿ ಚತುರ್ಗ್ರಹ ಯೋಗವಾಗಿದ್ದರೂ ಕೂಡ ಅತ್ಯುತ್ತಮವಾದಂತಹ ಫಲವನ್ನು ನೀವು ಪಡೆಯಬಹುದು. ಈ 6 ಗ್ರಹಗಳು ನಿಮಗೆ ವ್ಯತಿರಿಕ್ತವಾಗಿ ನಡೆದುಕೊಂಡರೆ ನಿಮಗೆ ಏನೇನೆಲ್ಲ ಆಗಬಹುದು ಎಂಬುದಾಗಿ ಒಮ್ಮೆ ಚಿಂತನೆ ಮಾಡಿ. ಗುರುವಿನಿಂದಾಗಿ ಜ್ಞಾನ ಕೊರತೆ ಉಂಟಾಗಬಹುದು, ಜ್ಞಾನಕ್ಕೆ ಬಾಧೆ ಉಂಟಾಗಬಹುದು. ಯಾರು ಗೌರವ ಕೊಡಬೇಕು ಅವರು ಗೌರವ ಕೊಡದ ರೀತಿಯಲ್ಲಿ ನಡೆದುಕೊಂಡು ನೀವು ಇಟ್ಟಂತಹ ವಿಶ್ವಾಸದಿಂದ ವಿಮುಕ್ತರಾಗಿ ಬಿಡಬಹುದು. ಅದನ್ನು ಉಳಿಸಿಕೊಳ್ಳಿಕ್ಕೆ ನಿತ್ಯ ಗುರುವಿನ ಆರಾಧನೆ ನಿಮಗೆ ಅಗತ್ಯ ಇದೆ. ಯಾವ ರೀತಿಯ ಆರಾಧನೆ ಬೇಕು ಎನ್ನುವಂತಹ ಸಂಶಯ ನಿಮ್ಮ ಜಾತಕಕ್ಕೆ ತಕ್ಕಂತೆ ಅನೇಕ ವಿಧವಾದಂತಹ ಬದಲಾವಣೆಗಳಾಗುವುದರಿಂದಾಗಿ ಆ ಜಾತಕಕ್ಕೆ ತಕ್ಕಂತೆ ಮಾರ್ಗದರ್ಶನ ಬೇಕಾದರೆ ನಮ್ಮನ್ನು ಖಂಡಿತವಾಗಿಯೂ ನೀವು ಸಂಪರ್ಕಿಸಬಹುದು. ಹಾಗೆಯೇ ಇಲ್ಲಿ ಇರತಕ್ಕಂತಹ ಗುರುವಿನ ಜೊತೆಗೆ ಆ ರವಿ ಎನ್ನುವಂಥವನು ಭಾಗ್ಯಾಧಿಪತಿಯಾಗಿದ್ದರಿಂದ ಕುಲದೇವತಾ ಆರಾಧನೆ ಫಲ, ಪಿತೃವರ್ಗದ ಅನುಗ್ರಹ ಎಲ್ಲವನ್ನ ಪಡೆಯುವಂತಹ ಸುಯೋಗ ಈ ಸಂದರ್ಭದಲ್ಲಿ ಬಂದಿದೆ. ಪಿತೃವರ್ಗದ ಆಸ್ತಿ ಇತ್ಯಾದಿಗಳಲ್ಲಿ ಯೋಗಗಳು ಕೂಡ ಕಂಡು ಬರ್ತದೆ. ಏಕಾದಶಾಧಿಪತಿ ಆದಂತಹ ಶುಕ್ರ ರಾಷ್ಟ್ರಾಧಿಪತಿಯ ಜೊತೆಗೆ ಸೇರುವುದರಿಂದ ಎಲ್ಲ ರೀತಿಯಾದಂತಹ ಉತ್ತಮ ಲಾಭವನ್ನು ಪಡೆಯುವಂತಹ ಮಹಾನ್ ಯೋಗ ಕೂಡ ಇದು ಹೌದು. ಇದನ್ನು ಎಲ್ಲ ರೀತಿಯಿಂದಾಗಿ ನೀವು ಬಳಸಿಕೊಳ್ಳಲು ನೀವು ಸಮರ್ಥರಾಗಬೇಕಾದ ಅಗತ್ಯ ಇದೆ. ವಂಚಿತರಾಗದ ಅವಕಾಶವನ್ನು ಸೃಷ್ಟಿ ಮಾಡಿಕೊಳ್ತಕ್ಕಂತಹ ಪ್ರಯತ್ನ ನಿಮ್ಮಲ್ಲಿ ಇರಬೇಕಾಗತ್ತೆ. ಆ ಒಂದು ಉತ್ತಮವಾದ ಪ್ರಯತ್ನದತ್ತ ನಿಮ್ಮ ಹೆಜ್ಜೆ ಆತ್ಮಬಲ ಮತ್ತು ಮನೋಬಲದಿಂದ ಉಂಟಾದಾಗ ಎಲ್ಲ ರೀತಿಯಾದ ಉತ್ತಮ ಫಲಗಳು ಖಂಡಿತವಾಗಿ ನಿಮಗೆ ಸಿಗುತ್ತೆ. ತುಲಾ ರಾಶಿಯವರಿಗೆ ಎಲ್ಲ ರೀತಿಯಾದ ಉತ್ತಮ ಫಲಗಳು ಸಿಗಲಿ ಎನ್ನುವುದರೊಂದಿಗೆ ನಾವು ಈ ವೈಶಾಖ ಮಾಸದ ಈ ಒಂದು ಚತುರ್ಗ್ರಹ ಯೋಗವನ್ನು ನಾವು ಉಲ್ಲೇಖಿಸಿ ಏನು ಹೇಳ್ತಾ ಇದ್ದೇವೆ, ಇದು ಎಲ್ಲ ಸಂಪೂರ್ಣ ಒಳ್ಳೆಯ ಫಲವನ್ನು ನಿಮಗೆ ನೀಡಲಿ ಅಂತ